ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಪೇಪರ್ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ದೋಸೆ ಹಿಟ್ಟು ಒಂದೇ ಇರುತ್ತೆ, ಅದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ತೆಳುವಾಗಿ ದೋಸೆನ ಹಾಕಿದ್ರೆ ಅದು ಪೇಪರ್ ದೋಸೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅದಲ್ಲ, ಅದನ್ನು ಮಾಡೋ ರೀತಿಯೇ ಬೇರೆ ಇರುತ್ತೆ. ಬನ್ನಿ ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ದೋಸೆ ಹೆಂಚು ಕಾಯೋಕ್ಕಿಡೋಣ. ಹೆಂಚು ಕಾದಿದೆ, ಸ್ವಲ್ಪ ನೀರು ಸ್ಪ್ರೆಡ್ ಮಾಡೋಣ. ತೆಳುವಾಗಿ ದೋಸೆ ಹಾಕೋದಕ್ಕೆ ಇವಾಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ದೋಸೆ ಎಲ್ಲ ಕೆಳಗಡೆ. ಇವಾಗ ಏನು ಮಾಡಬೇಕಂತಂದರೆ, ಈ ಎಕ್ಸ್ಟ್ರಾ ಏನು ಹಿಟ್ಟಿದೆಯಲ್ಲ ಮೇಲ್ಗಡೆ ಇರೋ ಅಂಥ ಹಿಟ್ಟನ್ನೆಲ್ಲ ತೆಗಿಬೇಕು. ಅದನ್ನು ನಿಧಾನವಾಗಿ ಎಲ್ಲನೂ ತೆಗಿಬೇಕು. ನೋಡಿ ಈಗ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಸೇಮ್ ಪೇಪರ್ ಹೇಗಿದೆ ಹಾಗೆ ಇದೆ, ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ದೋಸೆ. ಚೆನ್ನಾಗಿ ಬಾಯ್ಲ್ ಆಗಿ ಫುಲ್ ಟ್ರಾನ್ಸ್ಪರೆಂಟ್ ಇದೆ. ತುಂಬ ಟೇಸ್ಟಿಯಾದ ಗರಿಗರಿಯಾದ ರೆಸ್ಟೋರೆಂಟ್ ಸ್ಟೈಲಿನ ಪೇಪರ್ ದೋಸೆ ರೆಡಿಯಾಗಿದೆ. ಇದು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.